ನನ್ನ ಪ್ರಕಾರ ಈ ವಿಷಯನ ಇಲ್ಲೇ ಬಿಟ್ಬಿಡೋದು ಒಳ್ಳೇದು. ನಮ್ಮ ಮನೆಯಿಂದ ಒಬ್ಬರಾದ್ಮೇಲೆ ಒಬ್ರು ಹೋಗಿ ಆ ವಿಷಯನ ಮಾತಾಡೋದು ಬೇಡ. ಅದರಿಂದ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗೋದು ಬೇಡ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಿಷ್ಟೆಲ್ಲ ಅತಿರೇಕಕ್ಕೆ ಹೋಗ್ತಿದೆ? ನಾನೊಂದು ಅನ್ಕೊಂಡ್ರೆ ಇಲ್ಲಿ ಇನ್ನೊಂದು ನಡೀತಿದೆ. ನಮ್ ಸುತ್ತ ಇರೋರ್ ಎಲ್ರಿಗೂ ಸಮಸ್ಯೆ ಆಗ್ತಿದೆಯಲ್ಲ, ಏನ್ ಮಾಡೋದೀಗ? ಈ ಕಡೆ ನೋಡಿದ್ರೆ ನಮ್ ಕೈಗೆ ಸಿಕ್ಕಿದ ಅರ್ಚನಾ ಮತ್ತೆ ಮಿಸ್ ಆಗಿ ಹೋದ್ಲು. ಇಲ್ಲಿ ಬೇರೆ ಯಾರಿಗೂ ಕಾರಣಗಳು ಹೇಳಕ್ ಆಗ್ತಿಲ್ಲ ನನ್ನ ಕೈಲಿ. ಅದ್ರಲ್ಲೂ ಒಬ್ಳೆ ಹೋಗಿ ಅರ್ಚನನ್ನ ಹೊಡ್ಕೊಂಡ್ ಬರೋ ಪರಿಸ್ಥಿತಿಲಿ ನಾನಿಲ್ಲ. ಹಾಗಂತ ಸುಮ್ನೆ ಇರೋದಕ್ಕೂ ಆಗಲ್ಲ. ಏನ್ ಮಾಡೋದಿವಾಗ? ಹೇಗಾದ್ರೂ ಮಾಡಿ ಅಣ್ಣನ ಕೈಗೆ ಅರ್ಚನನ್ ಒಪ್ಸಿದ್ರೆ ಸಾಕು ಅಂತ ಕಾಯ್ತಿದ್ದೀನಿ. ಆಗ ಎಲ್ಲ ನಿಶ್ಚಿಂತೆಯಿಂದ ಇರ್ಬೋದು. ಆಮೇಲೆ ನಾನು ಶಾಂತಿ ನಿವಾಸಕ್ಕೆ ಹೋಗಿ ಸೇರ್ಕೊಬಹುದು. ಅವಾಗ ಬೇಕಿದ್ರೆ ಸುಶಾಂತಿಗೆಲ್ಲ ಬಿಡಿಸಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಅನಿಸ್ತದೆ. ದೇವ್ರೆ, ಪ್ಲೀಸ್ ಇದಕ್ಕೆಲ್ಲ ಪರಿಹಾರ ನೀನೇ ನನಗೆ ತೋರಿಸ್ಬೇಕಮ್ಮ. ಅರ್ಚನಾ, ಬಿಸಿ ಬಿಸಿ ಕಾಫಿ ಕುಡಿದ್ರೆ ಮನ್ಸಿಗೆ ಹಾಯ್ ಅನ್ಸುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಎಸ್ ಮಂತ್ರ, ನಿಜವಾಗ್ಲೂ ಹೇಳ್ತೀನಿ, ಐ ಲವ್ ಯು ಸೋ ಮಚ್. ನನಗೆ ಕಾಫಿ ಬೇಕು ಅಂತ ಮನ್ಸಲ್ಲೇನೋ ಡಿಮ್ಯಾಂಡ್ ಮಾಡ್ತಾ ಇತ್ತು. ಆಕ್ಚುಲಿ ತಕ್ಷಣ ನೀನ್ ತಂದ್ಕೊಟ್ಟೆ ನೋಡು. ಮಂತ್ರ, ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಕಮ್ಮಿ ಟೈಮಲ್ಲಿ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡಿರೋರಲ್ಲಿ ನೀವು 4ನೇವರು. 4ನೇವಳ? ಹಾಗಾದ್ರೆ 3 ಜನ ಯಾರು? ಮೊದಲನೇವನು ನನ್ನ ಪ್ರೀತಿ ಅಣ್ಣ, 2ನೇವರು ನನ್ನ ಮುದ್ದು ಅತ್ತಿಗೆ, 3ನೇವರು ನನ್ನ ಮನ್ಸಿನ ಚಿನ್ನು. ಅದೇ ಅವಾಗ್ಲೇ ಹೇಳಿದ್ನಲ್ಲ. ಈಗ ನೀವೇ 4ನೇವರು. ಓ, ಚೆನ್ನಾಗಿದೆ. ನಿಮ್ಮ ಮನಸ್ಸು ಓಪನ್ ಬುಕ್ ಇದ್ದಂಗೆ. ಅಂದ್ರೆ ಓದ್ಬೇಕು ಅನ್ನಿಸ್ತವ್ರೆಲ್ಲ ಓದ್ತಾರೆ. ನಿಜ ಹೇಳಬೇಕು ಅಂದ್ರೆ ನೀನ್ ತುಂಬಾ ಇನ್ನೋಸೆಂಟ್ ಹುಡುಗಿ. ಅಮಾಯಕರನ್ನ ಸುಲಭವಾಗಿ ನಂಬಿಸಿ ಮೋಸ ಮಾಡ್ಬೋದು. ಆ ರೀತಿ ಮೋಸ ಹೋಗಿರೋದ್ರಿಂದಾನೇ ನೀನ್ ಈ ರೀತಿ ಬಂಧನದಲ್ಲಿ ಸಿಕ್ಕಾಕೊಂಡಿರೋದು. ನೀನಷ್ಟೇ ಅಲ್ಲ, ನಿನ್ ಥರ ನಾನು ಎಲ್ರೂ ಬೇಗ ನಂಬ್ತೀನಿ, ನಂಬಿ ಮೋಸ ಹೋಗ್ತೀನಿ. ಹೌದು, ಅವತ್ತೇನೋ ನೀನು ಅದೇ ಆ ಶಾಂತಿಯಿಂದ ನಿನಗೆ ತುಂಬಾ ಮೋಸ ಆಗಿದೆ ಅಂತ ಹೇಳ್ದೆ ಅಲ್ವಾ? ಅಂದ್ರೆ ಅವತ್ತು ಅರ್ಧಂಬರ್ಧ ಹೇಳ್ದೆ. ಮತ್ತೆ ನಾನು ನಿನ್ಗೆ ಆ ವಿಷಯನ ಕೇಳ್ದೆ. ಯಾವತ್ತಾದ್ರೂ ಒಂದಿನ ಹೇಳ್ತೀನಿ ಅಂತ ಹೇಳ್ದೆ. ಈಗ್ಲಾದ್ರೂ ಹೇಳ್ಬೋದಾ? ಆಕ್ಚುಲಿ ಈ ಶಾಂತಿ ಅನ್ನೋಳು ಶಾಂತಿ ನಿವಾಸದಲ್ಲಿರೋ ಸುಶಾಂತ್ ಹೆಂಡತಿ. ಆ ಮನೆಗೆ ಕಿರಿ ಸೊಸೆ. ಅವಳಿಗೆ ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ನಿಮ್ಮನೆ ವಿಷಯ. ನೋಡಕ್ ನಿಂತರನೇ ಇದ್ಲಾ? ಹೇಗೋ ಮನೇನ ಕಂಡುಹಿಡ್ದು ಪ್ಲಾನ್ ಮಾಡಿ ಏನೋ ಒಂದು ದೊಡ್ಡ ಸ್ಕೆಚ್ ಹಾಕಿದಾಳೆ. ಆ ಪ್ಲಾನ್ ಪ್ರಕಾರ ಶಾಂತಿ ಸುಶಾಂತ್ ಮದುವೆ ವಾರ್ಷಿಕೋತ್ಸವದ ದಿನ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದೆ ಅನ್ನೋ ತರ ಡ್ರಾಮಾ ಕ್ರಿಯೇಟ್ ಮಾಡಿದ್ಲು. ಹಾಗೆ ಆಕಸ್ಮಿಕವಾಗಿ ನಿಮ್ಮ ಅಣ್ಣನ ಕಣ್ಣಿಗೆ ಬಿತ್ತಿದ್ದಾಳೆ.
ನಿಮ್ಮಣ್ಣ ನೀನು ಅನ್ಕೊಂಡು ಅವಳನ್ನ ಕರ್ಕೊಂಡ್ ಮನೆಗೆ ಸೇರಿಸ್ಕೊಂಡಿದ್ದಾರೆ ಅಷ್ಟೇ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ. ನಿಮ್ಮನೇಲಿ ಜಾಂಡ ಊರ್ಬಿಟ್ಲು. ಓ, ಅಂದ್ರೆ ಅವಳು ಬೆಟ್ಟದ ಮೇಲಿಂದ ಬೀಳೋ ಟೈಮ್ಗೂ ನಾನಿಲ್ಲಿ ಕಿಡ್ನಾಪ್ ಆಗೋ ಟೈಮ್ಗೂ ಸಿಂಕ್ ಆಗಿದೆ. ವಾವ್, ಇದು ಟೈಮು. ಕರೆಕ್ಟ್. ಈಗ ಪಾಯಿಂಟ್ ಹಿಡ್ದೆ. 1 ವಾರ 10 ದಿನ ಗ್ಯಾಪಲ್ಲಿ ತಾನ್ ಸತ್ತೇ ಹೋದೆ ಅಂತ ಎಲ್ರನ್ನೂ ನಂಬಿಸ್ಬಿಟ್ಲು. ಅದಕ್ಕೆ ಬೇಕಾದ ಕಾರ್ಯಕ್ರಮನೆಲ್ಲ ನೀಟಾಗಿ ಪ್ಲಾನ್ ಮಾಡಿದ್ಲು. ಈಗ ಅವಳು ಕಣ್ಣಿರೋದು ನಿಮ್ಮ ಅಣ್ಣನ ಆಸ್ತಿ ಮೇಲೆ, ಶ್ರೀಮಂತಿಕೆ ಮೇಲೆ. ಅದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿ ನಿಮ್ಮ ಅಣ್ಣನ ತಂಗಿ ಥರ ನಾಟಕ ಮಾಡಿ ತನ್ನ ಗಂಡನೇ ತಾನು ಮದುವೆ ಆಗೋ ಸ್ಕೀಮ್ ಹಾಕಿದಾಳೆ. ಆ ಶಾಂತಿ ಇಷ್ಟು ಮಾಡುವಾಗ ಮೋಸ ಆಗಿದ್ದು ನನಗೆ. ಇದೇನಮ್ಮ ಇದು? ನಿಜವಾದ ಶಾಂತಿ ನೀನು ಅಂತ ಗೊತ್ತಿಲ್ಲದೆ ಅರ್ಚನನ ಶಾಂತಿ ಅಂತ ಅನ್ಕೊಂಡು ನಿನ್ ಜೀವನದಲ್ಲಿ ತೊಂದರೆ ಮೇಲೆ ತೊಂದರೆ ಬರ್ತಾನೆ ಇದೆಯಲ್ಲಮ್ಮ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಕಣಮ್ಮ. ಇಲ್ಲ ರತ್ನಮ್ಮ, ನಾನು ಇದಕ್ಕೂ ಮುಂಚೆನೆ ನಿಮ್ಗೆ ಹೇಳಿದ್ನಲ್ವಾ, ಹೇಗಾದ್ರೂ ಮಾಡಿ ಅರ್ಚನನ ಕಂಡುಹಿಡಿಬೇಕು ಅಂತ. ಒಂದು ಗಟ್ಟಿ ನಿರ್ಧಾರ ತಗೊಂಡ್ಬಿಟ್ಟಿದೀವಿ ನಾವು. ಅದು ನಡಿಬೇಕು ಅಂದ್ರೆ ನಾವೆಲ್ಲೋ ಕೂತ್ಕೊಂಡು ಮಾತಾಡಿದ್ರೆ ಅದ್ ಹೇಗ್ ನಡೆಯುತ್ತೆ? ಅರ್ಚನನ ಕಂಡುಹಿಡಿಬೇಕು ಅಂದ್ರೆ ಮನೆಯಿಂದ ಫಸ್ಟ್ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋಗ್ಬೇಕು ಅಂದ್ರೆ ನನಗೊಂದು ಬಲವಾದ ಕಾರಣ ಬೇಕು. ರತ್ನಮ್ಮ ಅವ್ರೆ, ನಾನ್ ನಿಮ್ಗೊಂದು ಹೇಳ್ತೀನಿ. ಆ ಐಡಿಯಾ ಹೇಗಿದೆ ಅಂತ ಹೇಳ್ತೀರಾ? ಹೇಳಮ್ಮ. ಏನಿಲ್ಲ, ಈಗ ನಿಮ್ಮೂರಲ್ಲೊಂದು ದೊಡ್ಡ ಜಾತ್ರೆ ನಡೀತಿರುತ್ತಪ್ಪ. ಆ ದೇವ್ರಿಗೆ ಹರಕೆ ಹೊತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತಂತೆ. ನಾನು ಹರಕೆ ಹೊರ್ತಿದ್ದೀನಿ, ಅದಕ್ಕೆ ನಾನ್ ನಿಮ್ ಜೊತೆ ದೇವಸ್ಥಾನಕ್ ಬರ್ತಿದ್ದೀನಿ. ಹೀಗ್ ಹೇಳಿದ್ರೆ ಹೇಗಿರುತ್ತೆ? ಈ ತರ ಅಣ್ಣ ಅತ್ತಿಗೆ ಹತ್ರ ಸುಳ್ಳು ಹೇಳಿ ನಾವಿಬ್ರು ಹೋಗ್ಬರಣವಾ? ನೀನ್ ಇಷ್ಟೆಲ್ಲ ಕೇಳ್ಕೊಬೇಕೇನಮ್ಮ? ನಡಿ ಅಂದ್ರೆ ನೀನ್ ಹಿಂದೆ ಬರ್ತಾ ಇರ್ತೀನಷ್ಟೇ. ಇಂಥದ್ ಮಾಡು ಅಂದ್ರೆ ಮಾಡ್ತೀನಿ ನಾನು. ಕುರುಡಿ ತರ ಬರ್ತೀನಮ್ಮ. ನಿನ್ನ ಮೇಲೆ ನನಗಷ್ಟೊಂದು ನಂಬಿಕೆ. ನಾನೊಂಥರ ಪುಣ್ಯ ಮಾಡಿದ್ದೀನಿ ಕಂದ. ಯಾಕಂದ್ರೆ ಎಲ್ಲಾ ಮಕ್ಕಳು ತಾಯಿ ಹೇಳ್ದಂಗೆ ಕೇಳ್ತಾರೆ. ಇಲ್ಲಿ ನಾನು ಮಗಳು ಹೇಳ್ದಾಗ ಕೇಳ್ತಾ ಇದ್ದೀನಿ. ನೀನ್ ಯಾವಾಗ ಹೊರಡು ಅಂದ್ರೆ ಅವಾಗ ರೆಡಿ ಕಣಮ್ಮ.